Good morning, students. Welcome to the Aryabhata PU Science College. In the previous class, we have studied about the magnetic effect in a current loop. In a current carrying a conductor, the magnetic field produced. In the previous class, we have studied that. Now, we are going to study the current, the derived expression for magnetic field. Magnetic field at a point P due to a circular loop. It is a circular current carrying the conductor having a loop. So what is the magnetic field at the point P due to this loop? So the current carrying a loop, here the loop, there is a circular loop. It has current is flowing here and we have to derive an expression. ಫೋರ್ಸ್ ಫೀಲ್ಡಲ್ಲಿ ನಾವು ಕರೆಂಟ್ ಒಂದು ಕಂಡಕ್ಟರಲ್ಲಿ ಯಾವ ರೀತಿ ಕರೆಂಟ್ ಹೋಗುತ್ತೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಈಗ ಒಂದು ಸರ್ಕ್ಯುಲರ್ ಕಾಯಿಲ್ ಇದೆ, ಸರ್ಕ್ಯುಲರ್ ಶೇಪ್ ಕಾಯಿಲ್. ಈ ಸರ್ಕ್ಯುಲರ್ ಶೇಪ್ನಲ್ಲಿ ಇರುತ್ತೆ ಕಾಯಿಲು. ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಪ್ರೊಡ್ಯೂಸ್ ಆಗ್ತಿದೆ ಅಂತ ಕಂಡುಹಿಡಿಬೇಕು. ನೋಡಿ, ಹಿಂಗೆ ಒಂದು ಸರ್ಕ್ಯುಲರ್ ಕರೆಂಟ್ ಇದೆ, ಇದಕ್ಕೊಂದಿಕ್ಕೂ ತಾಗಿರಲ್ಲ, ಪಕ್ಕದಲ್ಲಿರುತ್ತೆ. ಹಿಂಗೆ ಕರೆಂಟ್ ಇಲ್ಲಿಂದ ಇಲ್ಲಿಗೆ ಹಿಂಗೆ ಫ್ಲೋ ಆಗುತ್ತೆ. ಕರೆಂಟ್ ಒಂದು ಸರಿ ಸರ್ಕ್ಯುಲರ್ನಲ್ಲಿ ಹಿಂಗೆ ಫ್ಲೋ ಆಗುತ್ತೆ. ಇಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಅಥವಾ ಈಗ ಇಲ್ಲಿ ಸರ್ಕ್ಯುಲರ್ ಇದೆ, ಕಾಯಿಲ್ ಇದೆ, ಒಂದು ಪಾಯಿಂಟು ಈ ಸರ್ಕ್ಯುಲರಿಂದ ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಇದೆ, ಇಲ್ಲಿಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಕಂಡುಹಿಡಿಬೇಕು. ಈ ಸರ್ಕ್ಯುಲರ್ ಲೂಪಲ್ಲಿ ಒಂದು ಲೂಪಲ್ಲಿ ಕರೆಂಟ್ ಹಿಂಗೆ ಫ್ಲೋ ಆಗ್ತಿದೆ. ಆ ಲೂಪಲ್ಲಿ ಫ್ಲೋ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆದಾಗ ಈ ಯಾವುದೋ ಒಂದು ಪಾಯಿಂಟ್ ಇಲ್ಲಿದೆ, ಇಲ್ಲಿಂದ ಎಷ್ಟು ಕರೆಂಟ್ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ನಾವೀಗ ಕಂಡುಹಿಡಿಬೋದು. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಕಂಟಿನ್ಯೂಸ್ಲಿ ರಿಪೀಟೆಡ್ ಕ್ವಶನ್, ಎವ್ರಿ ಇಯರು ಸಹ ಇದು ಬರ್ತಿರುತ್ತೆ. ಇದ್ರ ಮುಂದೆ ಒಂದು ಕ್ವಶನ್ ಇದೆ, ಆಲ್ಟರ್ನೇಟ್ ಆಗಿ ಅದನ್ನು ಕೇಳ್ತಿರ್ತಾರೆ. ನೋಡ್ರಿ, 2015, 16, 17, 18, 19 3 ವರ್ಷವೂ ಇದ್ರ ಕಂಟಿನ್ಯೂಸ್ ಆಗಿ ಕೇಳಿದ್ದಾನೆ. 20ರಲ್ಲಿ ಏನಾಗಿದೆ ಅಂದರೆ ಇನ್ನೊಂದು ಇದೆಯಾ, ಆದಮೇಲೆ ಇನ್ನೊಂದು ಕ್ವಶನ್ ಇದೆ. ಅದು ಎಲ್ಲ ಜುಲೈ 16, 17, 18, 19 ಹಾಗೆ ಕಂಟಿನ್ಯೂಸ್ ಇದೆ. ಇದು ಮಾರ್ಚ್ ತಿಂಗಳಲ್ಲಿ 15, 16, 17, 18 ಹಾಗೆ ಕಂಟಿನ್ಯೂಸ್ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಅದಕ್ಕೆ ಹಾಗಾಗಿ ಇದನ್ನು ಕಲೀಲೇಬೇಕು, ಮೋಸ್ಟ್ ಆ್ಯಂಡ್ ಶುಡ್ ಆಗಿ. ಆಯಿತಾ? ಇದಕ್ಕೆಲ್ಲ ಈ ಡೆರಿವೇಷನ್ ಇದು, ಇದಕ್ಕೆ 5 ಮಾರ್ಕ್ಸ್ ಡೆರಿವೇಷನ್ ಇದು ಭಾಳ ದೊಡ್ಡದಿದೆ. ಸ್ವಲ್ಪ ಅದನ್ನು ಭಾಳ ಈಸಿಯಾಗೆ ಬರ್ಸಿದ್ದೀನಿ. ಸೊ ಇದಂತೂ ಇದು ಮತ್ತು ಇನ್ನೊಂದು ಮುಂದೆ ಒಂದು ಬರುತ್ತೆ, ಪ್ಯಾರಲಲ್ ಕಂಡಕ್ಟರ್ಸ್ ಅಂತ, ಅದ್ರಲ್ಲಿ ಬಂದೇ ಬರುತ್ತೆ. ಸೊ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಆಕ್ಸಿಸ್ ಆಫ್ ಎ ಸರ್ಕ್ಯುಲರ್ ಕರೆಂಟ್ ಲೂಪ್. ಲೂಪ್ ಅಂದರೆ ಈ ರೀತಿ ಸುರುಳಿ ಹಾಗೆ ಒಂದು ಲೂಪ್ ಇರುತ್ತೆ. ಲೂಪ್ ಒಂದು ರೌಂಡ್ ಸರ್ಕ್ಯುಲರ್ ಶೇಪು. ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು ಇದ್ರ ಸುತ್ತಲೂ ಕರೆಂಟ್ ಹೋಗ್ತಾ ಫ್ಲೋ ಆಗ್ತಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಒಂದು ಲೂಪ್ ಫಾರ್ಮ್ ಆಗಿರುತ್ತೆ. ಇಲ್ಲಿಂದ ಇಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಎಷ್ಟು ಕರೆಂಟ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಇಲ್ಲಿಂದ ಅಂತ ನಾವೀಗ ಕಂಡುಹಿಡಿಬೇಕು. ಗೊತ್ತಾಯ್ತಾ? ಅದು. ಸೊ ಇದನ್ನು ಇನ್ನೊಂದು ಥರ ಕೇಳ್ತಾರೆ, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಸರ್ಕ್ಯುಲರ್ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್. Conductor, it is a conducting wire, conductor, it is only a conductor. If a current is flowing, ಕರೆಂಟ್ ಅಂದರೆ ಇದಕ್ಕಿಂತ ಫ್ಲೋ ಆಯಿತು ಅಂದರೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ ಕರಿತೀವಿ ಇದಕ್ಕೆ. ಗೊತ್ತಾಯ್ತಾ? ಬರೀ ವೈರ್ ಇತ್ತಂದರೆ ಕರೆಂಟ್ ಬರೀ ಕಂಡಕ್ಟರ್. ಕರೆಂಟ್ ಅಂದರೆ ಇದ್ರ ಜೊತೆ ಹೋಯ್ತು ಅಂದರೆ ಕರೆಂಟ್ ಕ್ಯಾರಿಂಗ್ಗೆ ಕಂಡಕ್ಟರ್ ಅಂತ ಅರ್ಥ. ಸೊ ಕರೆಂಟ್ ನೋಡಿ ಇಲ್ಲಿಂದ ಹಿಂಗೆ ಸುತ್ತಲೂ ಹಿಂಗೆ ಫ್ಲೋ ಆಗ್ತಿದೆ. ಕರೆಂಟ್ ಫ್ಲೋ ಆಗ್ತಿದೆ ಅಂದರೆ ಇದಕ್ಕೆ ಹಿಂಗೆ ತಾಗಿಲ್ಲ. ಇದು ಈ ರೀತಿ 2 ಸಹ ವೈರು ಒಂದಕ್ಕೊಂದು ತಾಗಿಲ್ಲ, ಹಿಂಗೆ ಪಕ್ಕದಲ್ಲಿ ಹಿಂಗಿದೆ, ಇನ್ನೊಂದು ರೌಂಡ್ ಹೊಡಿತಾ ಇರುತ್ತೆ, ಹಿಂಗೆ ಸುರುಳಿಯಾಗಿ ಹೋಗ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಾವು ಸದ್ಯಕ್ಕೆ ಒಂದು ಸುರುಳಿ ಒಂದು ಸರ್ಕಲ್ನಲ್ಲಿ ಎಷ್ಟು ಕರೆಂಟು ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ ತಿಳ್ಕೊತೀವಿ. ಹಾಗೆ ಎಷ್ಟು ರೌಂಡ್ ಶೇಪ್ ಎಷ್ಟು ಸರ್ಕ್ಯುಲರ್ ಇರುತ್ತವೋ ಅಷ್ಟಕ್ಕೂ ರೌಂಡ್ ಶೇಪ್ ಹಾಗೆ ಎಷ್ಟು ಯಾವುದೋ ಒಂದು ಫೀಲ್ಡಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಕಂಡುಹಿಡಿತೀವಿ. ಸೊ ಇದೆಲ್ಲ ಮೋಟಾರ್ಸು ಡೈನಾಮೋಸ್ಗಳೆಲ್ಲ ಇದೆಲ್ಲ ಭಾಳ ಉಪಯೋಗಿಸ್ತೀವಿ ಈ ಫಾರ್ಮುಲಾನ. ಸೊ ಇದಕ್ಕೆ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಸರ್ಕ್ಯುಲರ್ ಕಂಡಕ್ಟರ್ ಕ್ಯಾರಿಂಗ್ ಕಂಡಕ್ಟರ್. ಸೊ ನೋಡಿ, ಇದೊಂದು ಸರ್ಕ್ಯುಲರ್ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್. ಗೊತ್ತಾಯ್ತಾ? ಇದ್ರದ್ದು ರೇಡಿಯಸ್ R ಅಂತ ಇದೆ. ನೋಡಿ, ಈ ಕರೆಂಟನ್ನು ಹಿಂಗೆ ಇಟ್ಟಿದೆ, ಈ ರೀತಿ ಇಟ್ಟಿರೋದು. ನಿಮಗೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಫೀಲ್ಡ್ ಇದೆ ಅಂತ ಕಂಡುಹಿಡಿಬೇಕಾದ್ರೆ ಸ್ವಲ್ಪ ಹಿಂಗೆ ಕ್ರಾಸ್ ಮಾಡಿ ಇಟ್ಟಿದೆ. ಕ್ರಾಸ್ ಮಾಡಿದ್ರೆ ಈ ರೀತಿ ಶೇಪಲ್ಲಿ ಕಾಣ್ತಿದೆ. ಗೊತ್ತಾಯ್ತಾ? ಅದಕ್ಕೆ ಸೊ ಈಗ ನಾವೇನು ಮಾಡ್ತೀವಿ, ಈಗ ರೇಡಿಯಸ್ R ಇಸ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಲೂಪ್.
ಆಯಿತಾ. ಕನ್ಸಿಡರ್ ದ ಫಾಲೋಯಿಂಗ್ ಅಂತ ಬರ್ಕೊಂತೀವಿ. ಆರ್ ಅನ್ನೋದು ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಲೂಪ್. ಈ ಒಂದು ಸರ್ಕ್ಯುಲರ್ ಲೂಪ್ ಹಿಂಗೆ ಒಂದು ಸರ್ಕಲ್ ಇದೆ, ಇದ್ರದ್ದು ರೇಡಿಯಸ್ ಆರ್ ಅಂತ ತೊಗೊತೀವಿ. ಐ ಈಸ್ ದ ಕರೆಂಟ್. ಐ ಅನ್ನೋ ಕರೆಂಟ್ ಇಲ್ಲಿಂದ ಇಲ್ಲಿ ಫ್ಲೋ ಆಗ್ತಿದೆ. ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್. ಐ ಈಸ್ ಈಕ್ವಲ್ ಟು ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್. ಪಿ ಅನ್ನೋದು ಪಾಯಿಂಟ್ ಪಿ, ಅದು ಈಸ್ ಈಕ್ವಲ್ ಟು ಏನು, ಪಾಯಿಂಟ್ ಪಿ ಅಟ್ ದ ಡಿಸ್ಟೆನ್ಸ್ ಎಕ್ಸ್. ನೋಡಿ ಇಲ್ಲಿ ಸೆಂಟರ್ ಆಫ್ ದ ಕಾಯಿಲಿಂದ ಎಕ್ಸ್ ಅನ್ನೋ ಡಿಸ್ಟೆನ್ಸಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅದಕ್ಕೆ ನಾವು ಎಕ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ. ಸೊ ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್. ಓ ಈ ಸೆಂಟರ್ ಆಫ್ ದ ಕರೆಂಟ್ ಆಫ್ ದ ಸರ್ಕ್ಯುಲರ್ ಕಾಯಿಲ್. ಈ ಸರ್ಕ್ಯುಲರ್ ಕಾಯಿಲ್ ಹಿಂಗಿರುತ್ತೆ. ಸರ್ಕ್ಯುಲರ್ ಕಾಯಿಲ್ ಇದ್ರ ಮಧ್ಯೆ ಸೆಂಟ್ರ್ ಇದೆಯಲ್ಲ, ಸೆಂಟ್ರಿಗೆ ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್, ಆರ್ ಇಸ್ ದ ರೇಡಿಯಸ್ ಆಫ್ ದ ಸರ್ಕಲ್. ಗೊತ್ತಾಯ್ತಾ. ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್. ಓ ಅನ್ನೋದು ಪಾಯಿಂಟು ಇಲ್ಲಿ ಇದೆ. ಆಯಿತಾ. ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್. ಇದಕ್ಕೆ ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್ ಆ್ಯಂಡ್ ಆರ್ ಇಸ್ ದ ರೇಡಿಯಸ್ ಆಫ್ ದ ಸರ್ಕಲ್. ಆರ್ ಅನ್ನೋದು ಇಲ್ಲಿ ರೇಡಿಯಸ್ ಆಫ್ ದ ಸರ್ಕಲ್. ಆ್ಯಂಡ್ ಎಕ್ಸ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಪಿ ಆ್ಯಂಡ್ ದ ಕಾಯಿಲ್. ನೋಡಿ ಎಕ್ಸ್ ಅನ್ನೋದು ಡಿಸ್ಟೆನ್ಸ್ ಇದೆ ದ ಪಾಯಿಂಟ್ ಪಿ ಆ್ಯಂಡ್ ದ ಸೆಂಟರ್ ಆಫ್ ದ ಸರ್ಕಲ್. ಎಕ್ಸ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಪಿ ಆ್ಯಂಡ್ ಸೆಂಟರ್ ಆಫ್ ದ ಸರ್ಕಲ್. ಹೀಗೆ. ಆ್ಯಂಡ್ ನೋಡಿ ಇಲ್ಲೊಂದು ಸ್ಮಾಲ್ ಎಲಿಮೆಂಟ್ ಇದೆ ಡಿ ಎಲ್. ಡಿ ಎಲ್ ಅನ್ನೋದು ಒಂದು ಸ್ಮಾಲ್ ಎಲಿಮೆಂಟ್ ಎಷ್ಟಿದೆ ಅಂತ ನೋಡ್ಕೊತೀವಿ. ಇದರಿಂದ ಫುಲ್ಲು ಸರ್ಕ್ಯುಲರ್ ಶೇಪಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅದರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 2πr ಅಂದರೆ ಏನೋ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ 2πr ಅಂತ ಇರುತ್ತೆ. ಅದು ಯಾವುದೋ ಒಂದು ಸಣ್ಣ ಎಲಿಮೆಂಟ್ ತೊಗೊತಿದ್ದೀವಿ ಡಿ ಎಲ್ ಅಂತ. ಡಿ ಎಲ್ ಇಸ್ ದ ಸ್ಮಾಲ್ ಎಲಿಮೆಂಟ್. ಸಿಗ್ಮಾ ಡಿ ಎಲ್ ಅಂದರೆ ಅಷ್ಟನ್ನು ಸೇರಿಸಿದ್ರೆ ನಮಗೆ 2πr ಅಷ್ಟು ನಮಗೆ ಲೆಂತ್ ಇರುತ್ತೆ. ಆಯಿತಾ. ಸೊ ಡಿ ಎಲ್ ಈಸ್ ಈಕ್ವಲ್ ಟು ಎ ಬಿ. ಎ ಬಿ ಲೆಂತು ಈಸ್ ಈಕ್ವಲ್ ಟು ಡಿ ಎಲ್ ಅಂದರೆ ಏನು, ಎ ಡ್ಯಾಶ್ ಬಿ ಡ್ಯಾಶ್ ಅಂದ್ರೂ ಡಿ ಎಲ್ಲೇ. ಎ ಬಿ ಈಸ್ ಈಕ್ವಲ್ ಟು ಎ ಡ್ಯಾಶ್ ಬಿ ಡ್ಯಾಶ್ ಈಸ್ ಈಕ್ವಲ್ ಟು ಡಿ ಎಲ್. ಸ್ಮಾಲ್ ಡಿ ಎಲ್ ಈಸ್ ಈಕ್ವಲ್ ಟು ಸ್ಮಾಲ್ ಕರೆಂಟ್ ಎಲಿಮೆಂಟ್. ಕರೆಂಟ್ ಎಲಿಮೆಂಟ್ ಅಂತ ಹೇಳ್ತೀವಿ. ಸಣ್ಣ ಪಾರ್ಟ್ ಆಫ್ ದ ಈ ಸರ್ಕ್ಯುಲರ್ ಶೇಪ್ನಲ್ಲಿರೋದು ಸಣ್ಣ ಪಾರ್ಟ್, ಅದಕ್ಕೆ ಡಿ ಎಲ್ ಅಂತ ಕರಿತೀವಿ. ಈಸ್ ಈಕ್ವಲ್ ಟು ಸ್ಮಾಲ್ ಕರೆಂಟ್ ಎಲಿಮೆಂಟ್ ಆಫ್ ಒನ್ ಸರ್ಕ್ಯುಲರ್ ಕಂಡಕ್ಟರ್. ಒಂದು ಸರ್ಕ್ಯುಲರ್ ಕಂಡಕ್ಟರ್, ಒಂದೇ ಒಂದು ಕಂಡಕ್ಟರ್ ಇದು ಸರ್ಕ್ಯುಲರ್ ಕಂಡಕ್ಟರಲ್ಲಿ ಎಷ್ಟಿರುತ್ತೆ ತಿಳಿಯುತ್ತೆ. ಅಂದರೆ ಒಂದೇ ಒಂದು ಟರ್ನ್ಸ್ ಇರುತ್ತೆ. ಆಮೇಲೆ ನಂಬರ್ ಆಫ್ ಟರ್ನ್ಸನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಟೋಟಲ್ ಫೀಲ್ಡ್ ಎಷ್ಟು ಅಂತ ಸಿಗುತ್ತೆ. ಹಾಗೆ ಸಿಗ್ಮಾ ಡಿ ಎಲ್. ಸಿಗ್ಮಾ ಡಿ ಎಲ್ ಅಂದ್ರೇನು, ಎಲ್ಲ ಸೇರಿಸ್ತಾ ಹೋಗಬೇಕು. ಸೇರಿಸ್ತಾ ಹೋದಾಗ ಏನಾಗುತ್ತೆ ಅಂದರೆ ಈಸ್ ಈಕ್ವಲ್ ಟು 2πr. 2πr ಅಂದರೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ is equal to whole current element of the circular conductor. ಇದು whole current of the circular conductor. ಗೊತ್ತಾಯ್ತಾ ಅದು. ಸೊ ಅದಕ್ಕೇನಾದ್ರೆ ಅದು. ಆಮೇಲೆ ನೆಕ್ಸ್ಟು ಇಲ್ಲಿಂದಿಗೆ ಪಾಯಿಂಟ್ ಪಿ ಇಂದ ಕರೆಂಟ್ ಎಲಿಮೆಂಟಿಗೆ ಇರೋ ಡಿಸ್ಟೆನ್ಸನ್ನು ನಾವು ಆರ್ ಅಂತ ತೊಗೋತೀವಿ. ಸ್ಮಾಲ್ ಆರ್. ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಕರೆಂಟ್ ಎಲಿಮೆಂಟ್ ಆ್ಯಂಡ್ ದ ಪಾಯಿಂಟ್ ಪಿ. ಈ ಪಾಯಿಂಟ್ ಪಿ ಮತ್ತು ಕರೆಂಟ್ ಎಲಿಮೆಂಟ್, ಅಥವಾ ಈ ಕರೆಂಟ್ ಎಲಿಮೆಂಟು ಈ ಪಾಯಿಂಟ್ ಪಿ ಈಗಿರೋ ಡಿಸ್ಟೆನ್ಸ್. ಗೊತ್ತಾಯ್ತು. ಇಲ್ಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತೀವಿ. ಇಲ್ಲಿ ಎಷ್ಟಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿಬೇಕು. ಡಿ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ದ ಕರೆಂಟ್ ಎಲಿಮೆಂಟ್ ಎ ಬಿ. ನೋಡಿ ಈ ಕರೆಂಟ್ ಎಲಿಮೆಂಟ್ ಎ ಬಿಗೆ ಇಂದ ಇಲ್ಲಿಗೆ ಪಾಯಿಂಟಿಗೆ ಎಷ್ಟು ಕರೆಂಟ್ ಫೀಲ್ಡ್ ಇದೆ ಅದಕ್ಕೆ ನಾವು ಡಿ ಬಿ ಅಂತ ಕರಿತೀವಿ. ಡಿ ಬಿ ಅಂದರೆ ಸ್ಮಾಲ್ ಕರೆಂಟ್ ಎಲಿಮೆಂಟು. ಅಷ್ಟನ್ನು ನಾವು ಸಮ್ ಮಾಡ್ತಾ ಹೋಗ್ಬಿಟ್ರೆ ಬಿ ಅಂತ ಬರುತ್ತೆ. ಡಿ ಬಿ ಇದ್ದಿದ್ದು ಬಿ ಆಗುತ್ತೆ. ಗೊತ್ತಾಯ್ತಾ. ಸೊ ಬಿ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಬಿ. ಇಂಟಿಗ್ರೇಷನ್ ಅಂದರೆ ಎಲ್ಲ ಸೇರಿಸೋದು, ಸಿಗ್ಮಾ ಆ ಥರ ಲೆಕ್ಕ. is equal to magnetic field at point P due to the whole coil. ಈ ಹೋಲ್ ಕಾಯಿಲ್ ಇದೆಯಲ್ಲ, ಅದು ಹೋಲ್ ಕಾಯಿಲಿನ ಪಾಯಿಂಟ್ ಪಿ. ಅಷ್ಟನ್ನೋದು ಪಾಯಿಂಟನ್ನು ನಾವು ಕಂಡ್ಕೊಬೇಕು. ಫಸ್ಟಿಗೆ ಅದೇ ಮತ್ತೊಂದು ಸರಿ ಹೇಳ್ತೀನಿ. ಕನ್ಸಿಡರ್ ದ ಫಾಲೋಯಿಂಗ್. ಆರ್ ಈಸ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಕಂಡಕ್ಟರ್. ಅಂದರೆ ಆರ್ ಈಸ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಕಂಡಕ್ಟರ್. ಆರ್ ಈಸ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಕಂಡಕ್ಟರ್. I is equal to current carrying the conductor. I is equal to current carrying the conductor. Point P is equal to a point at the distance x from the circle center O. Right? The center of the circular coil. X is equal to a point P is equal to a point at the distance x from the center of the circle O, circular coil O. ಆಯಿತಾ. ಸರ್ಕ್ಯುಲರ್ ಕಾಯಿಲಿಂದ ಸೆಂಟರ್ ಆಫ್ ದ ಸರ್ಕಲಿಂದ ಪಿ ಅನ್ನೋ ಪಾಯಿಂಟಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅದು. ನೆಕ್ಸ್ಟ್ ಓ ಈಸ್ ಈಕ್ವಲ್ ಟು ಸೆಂಟರ್ ಆಫ್ ದ ಸರ್ಕಲ್, ಸೆಂಟರ್ ಆಫ್ ದ ಸರ್ಕ್ಯುಲರ್ ಕಾಯಿಲ್. ಓ ಈಸ್ ಈಕ್ವಲ್ ಟು ಸೆಂಟರ್ ಆಫ್ ದ ಸರ್ಕ್ಯುಲರ್ ಕಾಯಿಲ್. ಎಕ್ಸ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್. ಎಕ್ಸ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಓ. ಎಕ್ಸ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಪಿ
and the center of the circle or coil. X is equal to distance between the center of the coil and the point P. Right. Next, dl is equal to AB. dl is equal to AB is equal to A dash B dash is equal to small current element of one circular conductor. It is a small current element of one circular conductor. So AB is equal to dl is equal to AB is equal to A dash B dash is equal to small current element of one circular conductor. One circular conductor is the small element. Sigma dl means here dl whole coil is occupied by dl. So then it is sigma dl. Sigma dl is equal to integration of dl is equal to 2 pi r. 2 pi r is equal to whole current element of the circular conductor. Sigma dl is only small current element, only one element. Sigma dl means the whole element. Sigma dl is equal to integration of dl is equal to 2 pi r is equal to whole current element of the circular conductor. Whole current element of the circular conductor. Next, r is equal to small r is equal to distance between the current element and the point P. R is equal to distance between the current element and the point P. R is equal to distance between current element and the point P. dB is equal to field at P due to the current element AB. dB is equal to field due to the current element dl. So dB is equal to magnetic field at P due to the current element AB. dB is equal to magnetic field at P due to the current element AB. So B integration of B, that is B is equal to, it is only for small element. The magnetic field for whole element is magnetic field at point P due to the whole coil is equal to B. B is equal to sigma dB or integration of dB. So that's it. So B is equal to dB, integration of B is equal to integration of dB is equal to magnetic field at P due to the whole coil. So up to this you have to remember. And next, according to the Biot-Savart's law, dB is equal to mu naught by 4 pi into I dl sin theta by r square. dB is equal to mu naught by 4 pi into I dl sin theta by r square, and theta is equal to 90 degree. Here the magnetic field, this is magnetic field is there, it is perpendicular to this field. So coil, so that is theta is equal to 90 degree and sin 90 is equal to 1. So this sin theta becomes 1. So along PM, along this direction PM, along this direction PM, dB is equal to mu naught by 4 pi into I dl sin theta by r square for AB. For AB, here this is along PM direction. So it is sin theta becomes 1. So dB is equal to mu naught by 4 pi into I dl by r square. Here along this direction PM. So along this pi is this direction PN. Along this direction PN, dB is equal to mu naught by 4 pi into I dl sin theta by r square for coil A dash B dash. This equation is for coil AB, and this equation for this coil A dash B dash. So mu naught by 4 pi into I dl sin theta by r square. So that is dB is equal to mu naught by 4 pi into I dl by r square. So dB here, next this one, and next one is dB, that magnetic field is resolved into two components. Here dB is resolved into this component and this component, that is resolved into two component means that is dB cos theta along this y axis, dB sin theta along this x axis. Here x axis is dB sin theta, y axis is dB cos theta. So along this x axis, this is x axis, so dB sin theta and dB sin theta, two sin theta are there.
So added up. Along the x-axis db sin theta and db sin theta added up. This sin theta, this sin theta, this db sin theta, this db sin theta added up. And along the y components db cos theta and db cos theta here in opposite direction. So opposite direction they are cancel up. So along x-axis db sin theta and db sin theta added up. Along y-axis db cos theta and db cos theta cancel up. Here it is these two fields cancelled and those only these fields along this straight line is added up. So b is equal to integration of db sin theta. So in here db is only for small element, for whole element is b is equal to integration of db sin theta. So integration of db sin theta means db means here mu naught by 4 pi into ideal by r square, mu naught by 4 pi into ideal by r square into sin theta. So sin theta here mu naught by 4 pi into I into sin theta by r square is constant. It is taken outside this integration. So only remaining is dl is as it is, and remaining are we have to take it outside. Mu naught by 4 pi I and sin theta divided by r square keep as it is, and remaining is integration of dl. So integration of dl means integration of dl is L means, so integration of dl is equal to 2 pi r. Here integration of sigma dl means integration of dl is equal to 2 pi r. Put integration of dl is equal to 2 pi r here. So remaining is as it is sin theta, and sin theta is used here in this figure. Sin theta here it is theta. Sin theta is equal to opposite side by hypotenuse. Opposite side is r, hypotenuse is r by r. Opposite side by hypotenuse small and capital R by small r. And from the Pythagoras theorem, this is 90 degree. From the Pythagoras theorem. So opposite side here hypotenuse is small r, and remaining side is r capital R plus x whole square, r square plus x square. So from Pythagoras theorem, small r square, this r square is equal to capital R square plus x square. Here capital R square plus x square, and r is equal to r square plus x square whole to the power of 1 by 2, or square root means whole to the power of 1 by 2. So and sigma dl is equal to L is equal to 2 pi r. So sigma dl is equal to 2 pi r. It is there. So keep instead of sin theta r by r. Sin theta is r by r. Or following this. So sin theta means opposite side by hypotenuse. Opposite side capital r divided by r. This is r by r. And from Pythagoras theorem, so it is 90 degree. So that is b and here from this hypotenuse square, and the r square is equal to this side capital R square plus x square, r square plus x square. Okay. So next one is mu naught by 4 pi into I by r square taken outside, and sin theta into sigma dl is there. For sin theta you have to keep r by r, sin theta r by r, and sigma dl is equal to 2 pi r. And remaining is as it is. Next, mu naught by 4 pi into I by r, and 2 r are there to r square. So 2 pi I r square, 2 pi I r square, and denominator is r square into r, that is r cube. So r square into r is equal to r cube in denominator. So here mu naught by 4 pi as it is I, and 2 pi I r square, 2 pi I r square divided by r cube. So this is mu naught by 4 pi as it is, 2 pi I r square keep as it is, and r square here r square, small r square means r square plus x square whole to the power of 1 by 2. So r means put r cube here, and instead of r you have to put r square plus x square whole to the power of 1 by 2. Here cube is cube as it is, r square means r square plus x square whole to the power of 1 by 2. The whole cube is as it is.
It is whole cube is the whole cube is as it is, and instead of r that is small r, we have to keep r square plus x square whole to the power of 1 by 2. How it comes here? R small r is equal to r square plus s square whole to the power of 1 by 2. Instead of this r, we have to put r square plus s square whole to the power of 1 by 2, and cube is as it is. So 2 pi I r square keep as it is, and r square plus x square 1 by 2 plus 1 by 3 that is 1 by 2 into 3, that is 3 by 2. 3 by 2. 1 by 2 into 3 means 1 into 3 is equal to 3 divided by 2, 1 by 3. For n terms, this is only for 1 terms. For only 1 terms, this expression is there. So this is b is equal to mu naught by 4 pi into 2 pi ni r square upon r square plus s square whole to the power of 3 by 2 for n terms. This is for 1 term. This is for 1 term. b is equal to mu naught by 4 pi into 2 pi I r square upon r square plus x square whole to the power of 3 by 2. This equation. And for n terms, b is equal to mu naught by 4 pi into 2 pi ni r square upon r square plus x square whole to the power of 3 by 2. This is for n 1 term, and this is for n terms. So this equation. For n term, 2 pi ni r square upon r square plus s square whole to the power of 1 by 2. So this is an expression for field at the point P. Here next is field at the center. At the center, how much electromagnetic field is there? At the center, x is equal to 0. X is here P is a point at distance x from O. Distance between O and P is x. So instead of x, we have to put 0 because x is equal to 0. When x is equal to 0, it is the field is at the center. At the center, x is equal to 0. At the center, x is equal to 0 and n is equal to 1. So n in number of terms is only 1. So that is mu naught by 4 pi into 2 pi. N means 1 into I r square divided by r square plus x square, x is 0. So relativity, and remaining is 3 by 2. 3 by 2. So 2 gets cancelled. 1 is 3, that is 3 is remaining. So 2 pi I r square divided by r that is r cube. R cube is it. So it is 1 by 2 cancels. So 2 and 1 by 3 by 2 here, 2 cancels, 3 is remaining, 3 as it is. And in numerator 2 pi I r square. Here r square is there, r cube is there, gets cancelled, remaining is r. So keep as it is, and remaining is 2 pi I and mu naught by 4 pi. So for 1 term, so that is at the center, b is equal to mu naught by 4 pi into 2 pi I by r. For n terms, mu naught by 4 pi into 2 pi ni r square upon r square plus s square whole to the power of 3 by 2. And b is equal to for 1 term, b is equal to mu naught by 4 pi into 2 pi I r square upon r square plus x square whole to the power of 3 by 2. So at the center, this is for at the distance x from the x for 1 term. So this is very important question. You have to remember this. Once again, I am explaining here. So to make a perfect memorization. So obtain an expression for magnetic field on the axis of a circular current loop, or derive an expression for magnitude of the magnetic field at a point along the axis of the circular conductor carrying current. So write this diagram. Consider the following. R is equal to radius of the circular conductor. R is equal to radius of the circular conductor. R is equal to radius of the circular conductor. I is equal to current carrying the conductor. I is equal to current carrying the conductor. I is equal to current carrying the conductor. At P, a point out at the distance x from the center of the circular coil. Point P is equal to a point at the distance x from the center of the circular coil. Point P is equal to a point at the distance x from the center of the circular coil. O is equal to center of the circular coil. O is equal to center of the circular coil. O is equal to center of the circular coil.
x is equal to distance between the center of the coil and the point P. X is equal to distance between the center of the coil and the point P. X is equal to distance between the center of the coil and the point P. dl is equal to AB is equal to A dash B dash. dl is equal to AB is equal to A dash B dash is equal to small current element of one circular conductor. dl is equal to AB is equal to A dash B dash is equal to small current element of one of the conductor, circular conductor. Sigma dl is equal to integration of dl is equal to 2 pi r is equal to whole current element of circular conductor. Sigma dl is equal to integration of dl is equal to 2 pi r is equal to whole current element of the conductor, circular conductor. Next, r is equal to distance between the current element and point P. r is equal to distance between current element and point P. r is equal to distance between current element and point P. dB is equal to magnetic field P due to current element AB. dB is equal to magnetic field at P due to current element AB. dB is equal to magnetic field at P due to current element AB. Next, B is equal to integration of dB is equal to magnetic field at P due to the whole coil. B is equal to integration of dB is equal to magnetic field at P due to whole coil. B is equal to integration of dB is equal to magnetic field at P due to whole coil. So according to the Biot-Savart's law, dB is equal to mu naught by 4 pi into I dl sin theta by r square. dB is equal to mu naught by 4 pi is equal to mu naught by 4 pi into I dl sin theta by r square. Theta is equal to 90 degree, which implies sin 90 is equal to 1. So along PM, dB is equal to mu naught by 4 pi into I dl sin theta by r square for AB, and dB is equal to mu naught by 4 pi into I dl by r square. For along PN, dB is equal to mu naught by 4 pi into I dl sin theta by r square for A dash B dash. So dB is equal to mu naught by 4 pi into I dl sin theta by r square for A dash B dash. So which implies dB is equal to mu naught by 4 pi into I dl by r square. dB is equal to mu naught by 4 pi into I dl by r square. So dB resolved into two components. Along x-axis dB sin theta and dB sin theta added up. Along x-axis dB sin theta and dB sin theta added up. Along x-axis dB sin theta and dB sin theta added up. Along y-axis dB cos theta and dB cos theta cancel up. Along y-axis dB cos theta and dB cos theta cancel up. Along y-axis dB cos theta and dB cos theta cancel up. So in B is equal to whole coil, that is field of due to the whole coil is equal to integration of dB is sin theta. Integration of dB sin theta in dB means mu naught by 4 pi into I dl by r square. Mu naught by 4 pi into I dl sin theta by r square. I dl by r square and sin theta keep as it is. So mu naught by 4 pi into I into sin theta by r square common taken outside, and remaining is integration of dl. So dl mu naught by 4 pi into I by r square. Sin theta means opposite side by hypotenuse. Opposite side by hypotenuse. Opposite is a r by small r. So r by small r sin theta. Here sin theta is equal to small capital R by small r, and dl is equal to 2 pi r. dl is equal to 2 pi r. dl is equal to integration dl is equal to 2 pi r, whole current element of the circular conductor. So instead of integration of dl, keep 2 pi r.
So 2 pi r means r into r square, remaining is as it is, and r square into r is r cube, remaining is as it is. So mu naught by 4 pi into 2 pi r square, r cube means r means r square plus x square whole to the power of 1 by 2. Here from Pythagoras theorem, r small r square is equal to capital R square plus x square. So small r square is equal to capital R square plus x square, r is equal to r square plus x square whole to the power of 1 by 2. So d sigma dl is equal to l, that is r square, keep as it is. Instead of r, put r is that is r square plus s square whole to the power of 1 by 2, and keep cube as it is. Cube is as it is. R means r square plus s square whole to the power of 1 by 2. So that is 2 pi r. 2 pi r square into r 1 by 2 into 3 is 3 by 2, and remaining is as it is. For n terms, this is for only one term. For n terms, mu naught by 4 pi into 2 pi ni r square. Here n comes ni r 2 pi ni r square upon r square plus x square whole to the power of 3 by 2 for n. At the center, x is equal to 0 and n is equal to 1. So x is equal to 0, n is equal to 1. N is equal to 1 put as it is, and x is equal to 0. 0 means this term becomes 0. Only r square remains. R square keep as it is, and 3 by 2 as it is. Here 2 gets cancelled. So remaining is r cube, and remaining here in a numerator. So 2 pi I r square as it is, and by r cube. R square and r cube cancel up. Only remaining is r. R keep as it is. So 2 pi I by r. So B is equal to mu naught by 4 pi into 2 pi I by r. So this is an expression for magnetic field at the center. So this is very, very important. Write on all these in a notes, and by seeing one time without seeing another time, you have to write it in a rough. Okay, very, very important question. Okay, best of luck.